ಹಾಯ್ ಎವ್ರಿವನ್, ವೆಲ್ಕಮ್ ಟು ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ವಿಂಡೋಸ್ ನಲ್ಲಿ ಅನುಯೋಗ್ಯವಲ್ಲದ ವಿಷಯಗಳನ್ನ ವೀಕ್ಷಿಸಲು ಡ್ಯಾಶ್ ಅನ್ನ ಉಪಯೋಗಿಸಬಹುದು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಸ್ಕ್ರೋಲ್ ಬಾರ್. ನೆಕ್ಸ್ಟ್ ಎರಡನೇ ಪ್ರಶ್ನೆ, GUI ಇದರ ವಿಸ್ತೃತ ರೂಪ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನೆಕ್ಸ್ಟ್ 73ನೇ ಪ್ರಶ್ನೆ, ಯಾವುದು ಫಾಂಟ್ ಶೈಲಿಯಲ್ಲ? ಸೊ ಯಾವುದು ಫಾಂಟ್ ಶೈಲಿಯಲ್ಲ ಅಂದ್ರೆ ಸೂಪರ್ ಸ್ಕ್ರಿಪ್ಟ್ ಅನ್ನುವಂಥದ್ದು ಇದು ಫಾಂಟ್ ಶೈಲಿಯಲ್ಲ. ನೆಕ್ಸ್ಟ್ 74ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮಾನ್ಯವಾದ ಕನಿಷ್ಠ ಮತ್ತು ಗರಿಷ್ಠ ಜೂಮ್ ಗಾತ್ರಗಳನ್ನ MS ವರ್ಡ್ ನಲ್ಲಿದೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 10 ರಿಂದ 500. ನೆಕ್ಸ್ಟ್ 75ನೇ ಪ್ರಶ್ನೆ, MS ವರ್ಡ್ ನಲ್ಲಿ ಅಕ್ಷರಗಳ ನೋಟವನ್ನ ಹಸ್ತಚಾಲಿತವಾಗಿ ಬದಲಾಯಿಸಲು ಬಳಸುವಂತಹ ಸಾಧನ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಫಾಂಟ್ ಡೈಲಾಗ್ ಬಾಕ್ಸ್. 76ನೇ ಪ್ರಶ್ನೆ, MS ವರ್ಡ್ ನಲ್ಲಿ ಪದವನ್ನ ಕಂಡುಹಿಡಿಯಲು ಮತ್ತು ಪಠ್ಯವನ್ನ ಬದಲಾಯಿಸಲು ಈ ಕೆಳಗಿನವುಗಳನ್ನ ಕ್ಲಿಕ್ ಮಾಡಬೇಕಾಗುತ್ತದೆ. ಈ ಪ್ರಶ್ನೆಗೆ ಸರಿ ಉತ್ತರ ಎಡಿಟ್ ಅಥವಾ ಸಂಪಾದನೆ. ನೆಕ್ಸ್ಟ್ 77ನೇ ಪ್ರಶ್ನೆ, ಡಾಕ್ಯುಮೆಂಟ್ ನ ಹಿನ್ನೆಲೆಯನ್ನ ಬದಲಾಯಿಸಲು ಕೆಳಗಿನವುಗಳಲ್ಲಿ ಯಾವ ಬಟನ್ ಅನ್ನ ಬಳಸಲಾಗುತ್ತದೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಎಫೆಕ್ಟ್ ಗಳನ್ನ ತುಂಬಿರಿ. ಸೊ ಫಿಲ್ ಎಫೆಕ್ಟ್ಸ್ ಅನ್ನಂಥದ್ದು ಬಳಸಲಾಗುತ್ತದೆ. 78ನೇ ಪ್ರಶ್ನೆ, C1 ಸೆಲ್ ನಲ್ಲಿ ಪ್ರಾರಂಭವಾಗುವ ಮತ್ತು ಕಾಲಂ H ಗೆ ಮತ್ತು 10ನೇ ಸಾಲಿಗೆ ಹೋಗುವ ಕೋಶಗಳ ಶ್ರೇಣಿಯ ಸೆಲ್ ಉಲ್ಲೇಖ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 C1 ಇಂದ H10. ನೆಕ್ಸ್ಟ್ 79ನೇ ಪ್ರಶ್ನೆ, ಯಾವ ಕಾರ್ಯವು ಕಾಲಂ ನಲ್ಲಿ ರೋ ಡೇಟಾ ಮತ್ತು ಕಾಲಂ ಡೇಟಾವನ್ನ ರೋ ನಲ್ಲಿ ತೋರಿಸುತ್ತದೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಟ್ರಾನ್ಸ್ಪೋಸ್. ನೆಕ್ಸ್ಟ್ 80ನೇ ಪ್ರಶ್ನೆ, ಎಕ್ಸೆಲ್ ನಲ್ಲಿ ಸೂತ್ರವು ಡ್ಯಾಶ್ ನೊಂದಿಗೆ ಆರಂಭವಾಗುತ್ತದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಈಸ್ ಈಕ್ವಲ್ ಟು. ಸೊ ಎಕ್ಸೆಲ್ ನಲ್ಲಿ ಯಾವುದೇ ಸೂತ್ರ ಹಾಕೋಕ್ಕೂ ಮುಂಚೆ ಈಸ್ ಈಕ್ವಲ್ ಟು ಕಂಪಲ್ಸರಿ, ಹಾಗಾಗಿ ಈಸ್ ಈಕ್ವಲ್ ಟು ಸರಿಯಾದ ಉತ್ತರ. ನೆಕ್ಸ್ಟ್ 81ನೇ ಪ್ರಶ್ನೆ, ಸ್ಪ್ರೆಡ್ ಶೀಟ್ ನಲ್ಲಿ ಪ್ರತಿಯೊಂದು ಸೆಲ್ ಅನ್ನ ಅದರ ಡ್ಯಾಶ್ ಇಂದ ಗುರುತಿಸಲಾಗುವುದು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಸೆಲ್ ವಿಳಾಸದಿಂದ ಗುರುತಿಸಲಾಗುವುದು. ನೆಕ್ಸ್ಟ್ 82ನೇ ಪ್ರಶ್ನೆ, ವೆಬ್ ಪೇಜ್ ಗಳಿಗೆ ಸಂಬಂಧಿಸಿದ ಒಂದು ಗುಂಪನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ವೆಬ್ಸೈಟ್. ನೆಕ್ಸ್ಟ್ 83ನೇ ಪ್ರಶ್ನೆ, ಕ್ಲಿಯರ್ ಬ್ರೌಸಿಂಗ್ ಡೇಟಾ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಕ್ಯಾಶೆ, ಕುಕೀಸ್, ಹಿಸ್ಟ್ರಿ ಮತ್ತು ಸೇವ್ಡ್ ಪಾಸ್ವರ್ಡ್ ಅನ್ನ ಒಳಗೊಂಡಿರುತ್ತದೆ. ನೆಕ್ಸ್ಟ್ 84ನೇ ಪ್ರಶ್ನೆ, ಇಂಟರ್ನೆಟ್ ಸಂದರ್ಭದಲ್ಲಿ ಕುಕಿ ಎಂದರೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಬಳಕೆದಾರರ ಕಂಪ್ಯೂಟರ್ ನಲ್ಲಿ ವೆಬ್ಸೈಟ್ ನಿಂದ ಸಂಗ್ರಹಿಸಲಾದ ಡೇಟಾದ ಒಂದು ಸಣ್ಣ ತುಣುಕಿಗೆ ಕುಕಿ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 85ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನೆಟ್ವರ್ಕ್ ನಲ್ಲಿ ಸಂಪರ್ಕ ಆಧಾರಿತ ಸೇವೆಯ ಉದಾಹರಣೆಯಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಚಲನಚಿತ್ರ ಡೌನ್ಲೋಡ್. ನೆಕ್ಸ್ಟ್ 86ನೇ ಪ್ರಶ್ನೆ, ಇಮೇಲ್ ನೊಂದಿಗೆ ಲಿಂಕ್ ಮಾಡಲಾದ ಮತ್ತು ಇಮೇಲ್ ಸ್ವೀಕರಿಸುವವರಿಗೆ ಕಳುಹಿಸಲಾದ ಫೈಲ್ ಅನ್ನ ಈ ರೀತಿ ಉಲ್ಲೇಖಿಸಲಾಗುತ್ತದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಅಟ್ಯಾಚ್ಮೆಂಟ್. ನೆಕ್ಸ್ಟ್ 87ನೇ ಪ್ರಶ್ನೆ, ಇಮೇಲ್ ವಿಳಾಸದಲ್ಲಿ ಬಳಸಲು ಅನುಮತಿ ಇಲ್ಲದಿರುವ ಚಿಹ್ನೆ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಖಾಲಿ ಜಾಗ. 88ನೇ ಪ್ರಶ್ನೆ, DNS ಇದರ ವಿಸ್ತೃತ ರೂಪ ಏನು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಡೊಮೈನ್ ನೇಮಿಂಗ್ ಸಿಸ್ಟಮ್. 89ನೇ ಪ್ರಶ್ನೆ, ಮೋಡೆಮ್ಗಳಲ್ಲಿ ಡೇಟಾ ವರ್ಗಾವಣೆ ದರವನ್ನ ಡ್ಯಾಶ್ ಎಂದು ಅಳೆಯಲಾಗುತ್ತದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 BPS. ಸೊ ಮೋಡೆಮ್ಗಳಲ್ಲಿ ಡೇಟಾ ವರ್ಗಾವಣೆ ದರವನ್ನ ಬಿಟ್ಸ್ ಪರ್ ಸೆಕೆಂಡ್ಗಳಲ್ಲಿ ಅಳೆಯಲಾಗುತ್ತದೆ. 9ನೇ ಪ್ರಶ್ನೆ, MS ಪವರ್ ಪಾಯಿಂಟ್ ಮೆನುವಿನ ಡ್ಯಾಶ್ ನಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಇನ್ಸರ್ಟ್ ಅಥವಾ ಸೇರಿಸು. ನೆಕ್ಸ್ಟ್ 91ನೇ ಪ್ರಶ್ನೆ, MS ಪವರ್ ಪಾಯಿಂಟ್ ನಲ್ಲಿ ಫೈಲ್ ಅನ್ನ ಸೇವ್ ಮಾಡುವ ವಿಧಾನ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 Ctrl+S. ಸೊ Ctrl+S ಅನ್ನ ಸೇವ್ ಮಾಡಲು ಬಳಸಲಾಗುವುದು. ನೆಕ್ಸ್ಟ್ 92ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸ್ಲೈಡ್ ಶೋವನ್ನ ಪ್ರಾರಂಭಿಸಲು ಉಪಯೋಗಿಸುವಂತಹ ಶಾರ್ಟ್ಕಟ್ ಕೀ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 F5 ಕೀ ಉಪಯೋಗಿಸುವುದು. ನೆಕ್ಸ್ಟ್ 93ನೇ ಪ್ರಶ್ನೆ, ಕನ್ನಡ ನುಡಿ ಸಾಫ್ಟ್ವೇರ್ ಅನ್ನ ಯಾರು ವಿನ್ಯಾಸಗೊಳಿಸಿದ್ದಾರೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಕನ್ನಡ ಗಣಕ ಪರಿಷತ್ ಅವರು ಕನ್ನಡ ನುಡಿ ಸಾಫ್ಟ್ವೇರ್ ಅನ್ನ ವಿನ್ಯಾಸಗೊಳಿಸಿದ್ದಾರೆ. ನೆಕ್ಸ್ಟ್ 94ನೇ ಪ್ರಶ್ನೆ, ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು
ಬಳಸುವಂತಹ ಕೀಬೋರ್ಡ್ ಲೇಔಟ್ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 QWERTY. 95ನೇ ಪ್ರಶ್ನೆ, ಸಂಗ್ರಹಣೆಯನ್ನ ಒದಗಿಸುವ ಮೊದಲ ಕಂಪ್ಯೂಟರ್ ಯಾವುದು? ಸೊ ಸಂಗ್ರಹಣೆಯನ್ನ ಒದಗಿಸುವ ಮೊದಲ ಕಂಪ್ಯೂಟರ್ ಆಪ್ಷನ್ 3 ಎಜುಸ್ಯಾಕ್. ನೆಕ್ಸ್ಟ್ 96ನೇ ಪ್ರಶ್ನೆ, ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರುವಂತಹ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದು ಅತ್ಯಗತ್ಯ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 DNS ಹೋಸ್ಟ್ ಹೆಸರು. ನೆಕ್ಸ್ಟ್ 97ನೇ ಪ್ರಶ್ನೆ, ಸಿಸ್ಟಮ್ ಬಸ್ ಡ್ಯಾಶ್ ನಡುವೆ ಮಾಹಿತಿಯ ಸಂವಹನವನ್ನ ಅನುಮತಿಸುತ್ತದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಮೇಲಿನ ಎಲ್ಲವೂ. ಮುಖ್ಯ ಮೆಮೊರಿಯಿಂದ ಸಿಪಿಯುಗೆ ಡೇಟಾ ರವಾನೆಯಾಗುತ್ತದೆ. ಕೀಬೋರ್ಡ್ನಿಂದ ಇನ್ಪುಟ್ ಡೇಟಾ ಸಾಧನೆಯಿಂದ ಮುಖ್ಯ ಮೆಮೊರಿಗೆ ಚಲಿಸುತ್ತದೆ. ಬಾಹ್ಯ ಮೆಮೊರಿಯಿಂದ ಮಾಹಿತಿಯು ಮುಖ್ಯ ಮೆಮೊರಿಗೆ ರವಾನೆಯಾಗುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ನೆಕ್ಸ್ಟ್ 98ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಮಾಧ್ಯಮಿಕ ಸಂಗ್ರಹ ಅಂದ್ರೆ ಸೆಕೆಂಡರಿ ಸ್ಟೋರೇಜ್ ಆಗಿ ಉಪಯೋಗಿಸಲ್ಪಡುವುದಿಲ್ಲ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಆಂಶಿಕ ವಾಹನ ಅಥವಾ ಸೆಮಿ ಕಂಡಕ್ಟರ್ ಮೆಮೊರಿ. ನೆಕ್ಸ್ಟ್ 99ನೇ ಪ್ರಶ್ನೆ, ಡ್ಯಾಶ್ ವಿಂಡೋಸ್ ಉಪಯುಕ್ತತೆ ಪ್ರೋಗ್ರಾಂ ಆಗಿದ್ದು ಅದು ಅನಗತ್ಯ ತುಣುಕುಗಳನ್ನ ಪತ್ತೆ ಮಾಡುತ್ತದೆ ಮತ್ತು ತೆಗೆದುಹಾಕುತ್ತದೆ ಹಾಗೂ ಫೈಲ್ಗಳನ್ನ ಮರುಹೊಂದಿಸುತ್ತದೆ ಮತ್ತು ಡಿಸ್ಕ್ ಸ್ಪೇಸ್ ಕಾರ್ಯಾಚರಣೆಗಳಿಗೆ ಆಪ್ಟಿಮೈಸ್ ಮಾಡಲು ಬಳಸಲಾಗುವುದಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಡಿಸ್ಕ್ ಕ್ಲೀನಪ್. ನೆಕ್ಸ್ಟ್ 100ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವ ಮುಖ್ಯ ಎಲೆಕ್ಟ್ರಾನಿಕ್ ಘಟಕ ಆಗಿದೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನಿರ್ವಾತ ಕೊಳವೆಗಳು ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ ಗಳನ್ನ ನೋಡ್ತಾ ಬಂದೆವು. ಈ ಕೀ ಆನ್ಸರ್ ಗಳು ಆಲ್ಮೋಸ್ಟ್ ಆಲ್ ಎಲ್ಲವೂ ಸರಿಯಾದ ಕೀ ಆನ್ಸರ್ ಗಳಾಗಿವೆ. ಆದ್ರೆ ಗೌರ್ಮೆಂಟ್ ಕೀ ಆನ್ಸರ್ ಬಿಟ್ಟಾಗ 2 ರಿಂದ 3 ಕೀ ಆನ್ಸರ್ಗಳು ಚೇಂಜಸ್ ಆಗಬಹುದು ಅಷ್ಟೇ. ಅದನ್ನು ಹೊರತುಪಡಿಸಿ ಇವತ್ತಿನ ಈ ತರಗತಿಯಲ್ಲಿ ಹೇಳುವಂತಹ ಎಲ್ಲ ಕೀ ಆನ್ಸರ್ಗಳು ಸರಿಯಾಗಿವೆ. ಸೊ ಐ ಹೋಪ್ ನಿಮ್ಮೆಲ್ಲರ ಪರೀಕ್ಷೆ ಚೆನ್ನಾಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.